ಮೇ 5ನೇ ತಾರೀಕು ಮಂಗಳವಾರ ಅಂಗಾರಕ ಚತುರ್ಥಿ ಇರತಕ್ಕಂಥದ್ದು. ವರ್ಷಕ್ಕೆ ಒಂದು ಬಾರಿ ಬರತಕ್ಕಂಥ ಈ ಚತುರ್ಥಿಯನ್ನ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತಾರೆ. ಗಣಪತಿಗೆ ಇಷ್ಟವಾಗಿರತಕ್ಕಂಥ ನೈವೇದ್ಯವನ್ನು ಅರ್ಪಿಸಬೇಕು, ನಮ್ಮ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಡ್ಬೇಕು ಅಂತ. ಆದರೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಯಾವ ಪದಾರ್ಥವನ್ನ ಗಣಪತಿಗೆ ನೈವೇದ್ಯವಾಗಿ ಕೊಟ್ರೆ ಭಗವಂತ ಯಾವ ಫಲವನ್ನು ಕರುಣಿಸ್ಕೊಡ್ತಾನೆ ಅಂತ. ಎಷ್ಟೋ ಜನ ಗೊತ್ತಿಲ್ಲದೆ ಗಣಪತಿಗೆ ಮೋದಕವನ್ನು ಅರ್ಪಿಸ್ತಾರೆ. ಆದರೆ ಮೋದಕ ಅರ್ಪಿಸಿದ್ರೆ ಭಗವಂತ ನಮ್ಗೆ ಏನು ಕರುಣಿಸ್ಕೊಡ್ತಾನೆ ಅಂತ ಗೊತ್ತೇ ಇರೋದಿಲ್ಲ. ಈ ರೀಲ್ಸಲ್ಲಿ ಯಾವ ನೈವೇದ್ಯವನ್ನ ಭಗವಂತನಿಗೆ ಅರ್ಪಿಸಿದ್ರೆ ಯಾವ ಫಲವನ್ನ ನಮ್ಗೆ ಕರುಣಿಸ್ಕೊಡ್ತಾನೆ ಅಂತ ತಿಳಿಸ್ಕೊಡ್ತೀನಿ. ಆ ಎಲ್ಲ ಪದಾರ್ಥಗಳನ್ನ ಶಾಸ್ತ್ರೋಕ್ತವಾಗಿ ಮಡಿಯಿಂದ ಭಗವಂತನಿಗೆ ಅರ್ಪಿಸಿ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಈ ಅಂಗಾರಕ ಚತುರ್ಥಿಯಂದು ಗಣಪತಿ ಕರುಣಿಸ್ಕೊಡ್ತಾನೆ. ಪ್ರಮುಖವಾಗಿ ಮೋದಕವನ್ನು ಅರ್ಪಿಸಿದರೆ ಮಹಾಭಗವಂತ ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಅರ್ಪಿಸ್ಕೊಡ್ತಾನೆ. ಹಾಗೂ ಬೆಲ್ಲದ ಅಚ್ಚನ್ನ ನೀವೇನಾದ್ರು ಭಗವಂತನಿಗೆ ಅರ್ಪಿಸಿದ್ರೆ ನಿಮ್ಮ ಜೀವನದಲ್ಲಿ ಸುಖ ವೃದ್ಧಿ ಆಗತ್ತೆ. ಕಬ್ಬನ್ನು ಅರ್ಪಿಸಿದ್ರೆ ಜೀವನದಲ್ಲಿ ಸೌಖ್ಯ ವೃದ್ಧಿ ಆಗತ್ತೆ. ಲಾಡುಗಳನ್ನ ಭಗವಂತನಿಗೆ ಅರ್ಪಿಸಿದ್ರೆ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ಲಭಿಸತಕ್ಕಂಥದ್ದು. ಹಾಗೆ ಗಣಪತಿಗೆ ಪಾಯಸವನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ನಮ್ಮಲ್ಲಿರತಕ್ಕಂಥ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಗಣಪತಿಗೆ ಕರಿಗಡುಬನ್ನ ನೈವೇದ್ಯವಾಗಿ ಕೊಟ್ರೆ ನಮ್ಮಲ್ಲಿರತಕ್ಕಂಥ ಆರೋಗ್ಯದ ಸಮಸ್ಯೆ ದೂರವಾಗಿ ಆರೋಗ್ಯ ವೃದ್ಧಿ ಆಗುತ್ತೆ. ಗಣಪತಿಗೆ ರವೆ ಉಂಡೆಯನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ನಮ್ಮಲ್ಲಿರತಕ್ಕಂಥ ಬುದ್ಧಿಶಕ್ತಿ ವೃದ್ಧಿ ಆಗತ್ತೆ. ಹಾಗೆಯೇ ಗಣಪತಿಗೆ ಕಡಲೆಕಾಳನ್ನು ಉಸ್ಲಿಯನ್ನು ನೈವೇದ್ಯವಾಗಿ ಅರ್ಪಿಸಿದ್ರೆ ಮನೆಯಲ್ಲಿ ಹಾಗೂ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಸದಾಕಾಲ ವೃದ್ಧಿಯಾಗಿ ಜೀವನದಲ್ಲಿ ಅಭಿವೃದ್ಧಿ ನೋಡುವಂತರಾಗ್ತಾರೆ. ಈ ಅಂಗಾರಕ ಚತುರ್ಥಿಯಂದು ನಿಮ್ಮ ಶಕ್ತಿಯನುಸಾರವಾಗಿ ನಾನು ಹೇಳಿರತಕ್ಕಂಥ ಈ ಆಹಾರ ಪದಾರ್ಥವನ್ನು ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಿ ತದನಂತರ ನೀವು ಸ್ವೀಕರಿಸಿ. ಖಂಡಿತ ಭಗವಂತನ ಅನುಗ್ರಹದಿಂದ ಮನಸ್ಸಿನಲ್ಲಿ ಯಾವ ಅಭಿಲಾಷೆ ಇಟ್ಕೊಂಡು ಪೂಜೆ ಮಾಡಲಿರ್ತಾರೋ ಆ ಅಭಿಲಾಷೆಯನ್ನ ಆ ಮಹಾಗಣಪತಿ ಈಡೇರಿಸಿಕೊಡ್ತಾನೆ. ನಿಮ್ಮಲ್ಲಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಹಿತೈಷಿಗಳಿಗೆ ಈ ರೀಲ್ಸ್ನ ಶೇರ್ ಮಾಡಿ ಅವರು ಕೂಡ ಗಣಪತಿ ವ್ರತದಂದು ತಮ್ಮ ಶಕ್ತಿನುಸಾರ ನೈವೇದ್ಯಗಳನ್ನು ಗಣಪತಿಗೆ ಅರ್ಪಿಸಿ ಅವರ ಮನಸ್ಸಿನ ಇಷ್ಟೈಶ್ವರ್ಯವನ್ನ ಈಡೇರಿಸಿಕೊಳ್ಳಿ. ಶುಭಮಸ್ತು.